ನೆಕ್ಸ್ಟ್ ಈಸ್ ಕ್ವಶನ್ ನಂಬರ್ 4, ಮೆನ್ಷನ್ ದ ರೋಲ್ ಆಫ್ ಫ್ಯೂಸ್ ಇನ್ ದ ಡೊಮೆಸ್ಟಿಕ್ ಸರ್ಕ್ಯೂಟ್. ಫ್ಯೂಸ್ ಏನು ಮಾಡುತ್ತೆ ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ, ಫ್ಯೂಸ್ ಇದು ವರ್ಕ್ ಏನು ಅಂತ ನೋಡಿ. ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ ಮನೆಗಳಲ್ಲಿ ನಾವು ಯೂಸ್ ಮಾಡೋದು ಫ್ಯೂಸ್ ಕೆಲಸ ಏನು, ಓವರ್ಲೋಡಿಂಗ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಆದಾಗ ಫ್ಯೂಸ್ ಏನಾಗುತ್ತೆ ಅಂದರೆ ಮೆಲ್ಟ್ ಆಗಿ ನಿಮ್ಮ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸನ್ನು ಸೇವ್ ಮಾಡುತ್ತೆ. ಬಿಕಾಸ್ ಹೈ ವೋಲ್ಟೇಜ್ ಸಪ್ಲೈಯಲ್ಲಿ ಕರೆಂಟ್ ಪಾಸ್ ಆದಾಗ ಫ್ಯೂಸ್ ಏನು ಮಾಡುತ್ತೆ ಅಂದರೆ ಒಂದು ರೇಟಿಂಗ್ ಇರುತ್ತೆ ಫ್ಯೂಸ್ದು. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಫ್ಯೂಸ್ದು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಫ್ಯೂಸ್ ಯಾವ ರೀತಿಯಲ್ಲಿ ಇದು ಮಾಡುತ್ತೆ ಅಂತ. ಫ್ಯೂಸ್ದು ಲೋ, ಫಸ್ಟ್ ಪಾಯಿಂಟ್ ಏನಂದರೆ ಫ್ಯೂಸ್ ಹ್ಯಾಸ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್, ತುಂಬ ಕಮ್ಮಿ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಒಂದು ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಪಾಸ್ ಆದ್ರೂ ಒಂದು ಲಿಮಿಟ್ ಕ್ರಾಸ್ ಮಾಡಿ ಅದೇನಾಗುತ್ತೆ ಮೆಲ್ಟ್ ಆಗುತ್ತೆ, ಸರ್ಕ್ಯೂಟನ್ನು ಬ್ರೇಕ್ ಮಾಡುತ್ತೆ. ಫ್ಯೂಸ್ದು ಕೆಲಸ ಇದು. ಅರ್ಥ ಆಗ್ತಿದೆಯಾ? ಆಮೇಲೆ ಫ್ಯೂಸ್ ಇದು ರೇಟಿಂಗ್ ಇಫ್ ಇನ್ ಕೇಸ್ 5 ಆಂಪಿಯರ್ ಇತ್ತು ಅಂದರೆ ನಿಮ್ಮ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಯಾವುದೇ ಇದ್ದರು, ಫ್ಯಾನ್ ಆಗಿರಲಿ, AC ಆಗಿರಲಿ ಅಥವಾ ಎಲೆಕ್ಟ್ರಿಕಲ್ ಹೀಟರ್ ಆಗಿರಲಿ, ನಿಮ್ಮ ಆ ಅಪ್ಲಯನ್ಸಸ್ದು ರೇಟಿಂಗ್ ಏನಾಗಿರಬೇಕು ಅಂದರೆ 5 ಆಂಪಿಯರ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಅಥವಾ ನಿಮ್ಮ ಕರೆಂಟ್ ಅಪ್ಲಯನ್ಸಸ್ ಏನಿರುತ್ತೆ ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ, ನಿಮ್ಮ ಅಪ್ಲಯನ್ಸಸ್ದು ರೇಟಿಂಗ್ ಏನಾದರೂ 5 ಆಂಪಿಯರ್ ಇತ್ತು ಅಂದರೆ ನಿಮ್ಮ ಫ್ಯೂಸಿದ್ದು ರೇಟಿಂಗ್ 4.9 ಅಥವಾ 4.8 ಇರಬೇಕು. ನಿಮ್ಮದು ಇಫ್ ಇನ್ ಕೇಸ್ ಎಲೆಕ್ಟ್ರಿಕಲ್ ಫ್ಯೂಸ್ದು ರೇಟಿಂಗ್ಗೆ ಇನ್ನೂ ಜಾಸ್ತಿ ಇತ್ತು ಅಂದರೆ ನಿಮ್ಮ ಅಪ್ಲಯನ್ಸಸ್ ಹಾಳಾಗುತ್ತೆ. ಏನಾದರೂ ತುಂಬ ಕಮ್ಮಿ ಇತ್ತು ಅಂದರೆ ನಿಮ್ಮ ಅಪ್ಲಯನ್ಸಸ್ಸೇ ವರ್ಕ್ ಆಗಲ್ಲ. ಇದು ಕೂಡ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳ್ತಾನೆ. ಇಫ್ ದ ರೇಟಿಂಗ್ ಆಫ್ ಯುವರ್ ಎಲೆಕ್ಟ್ರಿಕಲ್ ಫ್ಯೂಸ್ ಈಸ್ 5 ಆಂಪಿಯರ್ ಆ್ಯಂಡ್ ದ ಅಪ್ಲಯನ್ಸಸ್ ವಿಚ್ ಯು ಆರ್ ಯೂಸಿಂಗ್ ದಟ್ ರೇಟಿಂಗ್ ಈಸ್ 6 ಆಂಪಿಯರ್, ವಿಲ್ ದ ಅಪ್ಲಯನ್ಸಸ್ ವಿಲ್ ವರ್ಕ್ ಆರ್ ವಾಟ್ ವಿಲ್ ಹ್ಯಾಪನ್, ಗಿವ್ ರೀಸನ್ ಅಂತ ಕೇಳ್ಬೋದು. ಸೊ ನೀವು ಆರಾಮಾಗಿ ಬರೀಬೋದು. 5 ಆಂಪಿಯರ್ ರೇಟಿಂಗ್ ಅಷ್ಟು ಕರೆಂಟ್ ಫ್ಲೋ ಆದರೆ ಫ್ಯೂಸ್ ಮೆಲ್ಟ್ ಆಗೋಗುತ್ತೆ, ಅದ್ರ ಮುಂದೆ ಕರೆಂಟೇ ಪಾಸ್ ಆಗಲ್ಲ. ಸೊ ದೇರ್ ಫೋರ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ವರ್ಕ್ ಆಗಲ್ಲ ಅಂತಲೂ ಕೂಡ ಬರೀತೀರಾ.